ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ಎಲ್ರಿಗೂ 78ನೇ ವರ್ಷದ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಇವತ್ತಿನ ದಿನ ನಾನು ಬೆಳಗ್ಗೆ ಎದ್ದು ಕಾಯ್ತಾ ಇದ್ದೆ, ಪ್ರಧಾನಮಂತ್ರಿಗಳ ಭಾಷಣ ಕೇಳೋಣ, ಅದಾಗಿದ್ದ ಮೇಲೆ ನನ್ನ ಪ್ರೋಗ್ರಾಮ್ನ ನಾನು ರೆಕಾರ್ಡ್ ಮಾಡೋಣ. ಭಾಳ ದಿನ ಆಯಿತು ನಿಮ್ಮ ಹತ್ರನೂ ಬಂದು ಒಂದು ಮಾತನ್ನು ನನ್ನ ಕಡೆಯಿಂದ ಏನು ಪ್ರೋಗ್ರೆಸ್ಸು, ಏನು ರಿಪೋರ್ಟು, ಯಾವ ಥರ ಏನಾಗ್ತಾ ಇದೆ ಇದನ್ನೆಲ್ಲ ತಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ. ಸೊ ಇದರಲ್ಲಿ ಭಾಳಷ್ಟು ಪ್ರಯತ್ನ ನಡೀತಾ ಇದೆ. ನನಗೆ ಅನ್ಫಾರ್ಚುನೇಟ್ಲಿ ರೆಕಾರ್ಡ್ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಭಾಳಷ್ಟು ಜನ ನೀವು ಹೇಳಿದ್ರಿ 28 ಜೆಂಡರ್ ಐಡೆಂಟಿಟೀಸ್ದು ನೀವು ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕಿ ಅಂತ. ಖಂಡಿತ ಮಾಡ್ತೀನಿ, ಅದ್ರ ಬಗ್ಗೆ ಪ್ರಯತ್ನದಲ್ಲಿದ್ದೀನಿ. ಆಮೇಲೆ ಇವತ್ತಿನ ದಿನ ಮಹತ್ವವಾದಂಥ ದಿನ ನನ್ನ ಪ್ರಕಾರ. ಯಾಕೆಂದರೆ ನಮ್ಮ ಪ್ರಧಾನಮಂತ್ರಿಗಳು ನಿಂತು ಭಾಷಣ ಮಾಡುವಾಗ ರೆಡ್ ಫೋರ್ಟ್ ಮೇಲೆ ಕ್ಲೀನಾಗಿ ಹೇಳಿದ್ರು, ಈ ವರ್ಷ ನಾವು ಎಲ್ಲ ಇಂಡಿಯಾನ ಇನ್ಕ್ಲೂಸಿವ್ ಮಾಡ್ತೀವಿ, ಟ್ರಾನ್ಸ್ಜೆಂಡರ್ಗೆ ಅಂತಾನೆ ಈ ಒಂದು ಹೊಸ ಅಭಿಯಾನನ ನಾವು ಶುರು ಮಾಡ್ತಾ ಇದ್ದೀವಿ ಅಂತ. ನನ್ನ ಕಡೆಯಿಂದ ನಾನು ಕೇಳಬೇಕು ಅಂತಂದರೆ, ಈಗ ನಾನು ಕೆಲವು ಆ್ಯಕ್ಟಿವಿಟೀಸ್ನ ನಾನು ಶುರು ಮಾಡ್ತಾ ಇದ್ದೀನಿ. ಮುಂದಿನ ವಾರದಲ್ಲೇ ಶುರುವಾಗುತ್ತೆ ಇದೆಲ್ಲ. ಸೊ ಒಂದು ಗೋಶಾಲೆ ಕನಕಪುರ ರಸ್ತೆಯಲ್ಲಿ ಒಬ್ಬರ ಜೊತೆ ನಾನು ಸೇರ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಇರುತ್ತೆ ನಾವು ಅಲ್ಲಿಗೆ ಬಂದಾಗ. ಅದೊಂದು. ಎರಡನೇದು ಬಂದು ಈ ವಿಗ್ರಹಗಳನ್ನು ಕೆತ್ತಿ ಮಾರ್ತಕ್ಕಂಥದ್ದು. ತಮ್ಮಲ್ಲಿ ಇಂಟ್ರೆಸ್ಟ್ ಇದೆ ತಾವು ತೊಗೋಬೋದು. ಒಂದು ಅದೇ ಅಯೋಧ್ಯ ಶ್ರೀರಾಮಂದು ಮಾಡ್ತಾಯಿದ್ದೀನಿ. ಅದೇ ಕಲ್ಲು HD ಕೋಟೆ ಕಲ್ಲು ಸಾಲಿಗ್ರಾಮ ವಿಗ್ರಹ. ಸೊ ತುಂಬ ಪೂಜನೀಯವಾದಂಥದ್ದು. ಅವರ ಅರುಣ್ ಯೋಗಿರಾಜ್ ಅವರ ರಿಲೇಟಿವ್ಸೇ ಮಾಡ್ತಿದ್ದಾರೆ. ಅದನ್ನು ತಮ್ಮ ಮುಂದೆ ತರ್ತೀನಿ. ಡೀಟೇಲ್ಡ್ ಎಪಿಸೋಡ್ ನಾನು ಪರಮ್ ಅವ್ರಿಗೆ ಬರಲಿಕ್ಕೆ ಹೇಳಿದ್ದೀನಿ, ತರ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಫ್ಯಾಷನ್ ಡಿಸೈನ್. ಅದರಲ್ಲಿ ಬಟ್ಟೆಗಳ ವ್ಯಾಪಾರ ಒಂದು ಶುರುವಾಗ್ತಾ ಇದೆ. ಮತ್ತು ಇನ್ನೊಂದು ದೊಡ್ಡ ರೆಸ್ಟೋರೆಂಟ್ ಚೈನ್ ಒಂದು ಶುರುವಾಗ್ತಾ ಇದೆ ನಮ್ಮ ಕಡೆಯಿಂದ. ಸೊ ಇದೆಲ್ಲನೂ ಉದ್ಯೋಗ ಕ್ರಿಯೇಟ್ ಮಾಡೋದಕ್ಕೆ. ಆಮೇಲೆ ಅದಲ್ದಿರ ಈಗ ಹೆಸರಿಟ್ಟಿರೋದು ನಾವು ಬಡ್ಡಿ ಅಂತ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದು ಬಂದರೆ 48% ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಜನರಲ್ ಐಡೆಂಟಿಟಿ ಕ್ರೈಸಿಸಿಂದ ಒದ್ದಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಿವಾರಿಸೋದಕ್ಕೆ ಇದು ಒಂದು ಬಡಿ ಬರ್ತಾ ಇದೆ. ಇದೊಂದು ಈ ತಿಂಗಳು ಎಂಡಲ್ಲಿ ಬರ್ಬೋದು ಅಂತ ನನ್ನ ಪ್ರಕಾರ. ನೋಡೋಣ, ಬಂದುಬಿಟ್ರೆ ಒಳ್ಳೆಯದು. ಇಲ್ಲ ಸೆಪ್ಟೆಂಬರ್ 15 ಒಳಗಡೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ, ಅದಂತೂ ಗ್ಯಾರಂಟಿ. ಸೊ ವಿ ಆರ್ ಕಮಿಟೆಡ್. ಭಾಳಷ್ಟು ಪ್ರಯತ್ನಗಳು, ಪ್ರಾಜೆಕ್ಟ್ಸ್ ನಡೀತಾ ಇದೆ. ತುಂಬ ಮುಂದೆ ಬರುವಂಥ ಪ್ರಯತ್ನಗಳು ನಡೀತಾ ಇದೆ. 24/7 ಫಾರ್ 2047 ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು. ನಾನು ಅದೇ ನಿಟ್ಟಿನಲ್ಲಿದ್ದೀನಿ. ತುಂಬ ಫಾಸ್ಟ್ ಕೆಲಸ ಮಾಡ್ತೇವೆ. 2047 ಬೇಕಾಗಿಲ್ಲ ನಮಗೆ. ನೋಡೋಣ ಎಷ್ಟು ಫಾಸ್ಟಾಗಿ ಮಾಡೋಕ್ಕಾಗುತ್ತೋ. ಇದರಲ್ಲಿ ನಾನು ಇವತ್ತೊಂದು 2 ಅಭಿಯಾನನ ನಾನು ಶುರು ಮಾಡಿದ್ದೀನಿ. ಒಂದು, ಇಂಡಿಯಾ ಈಸ್ ನಾಟ್ ಅ ಬೆಗ್ಗಿಂಗ್ ಕಂಟ್ರಿ. ಓಕೆ, ಸೊ ಈ ವಿಚಾರದಲ್ಲಿ ನಾನು ಒಂದು ಹ್ಯಾಶ್ಟ್ಯಾಗ್ನ ಆರಂಭಿಸಿದ್ದೀನಿ. ದಯವಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇವತ್ತೊಂದು ಶುರು ಮಾಡಿಟ್ಟಿದ್ದೀನಿ ಅದನ್ನು. ಆಮೇಲೆ ಇಂಡಿಯಾ ಈಸ್ ನಾಟ್ ಫಾರ್ ಪ್ರಾಸ್ಟಿಟ್ಯೂಟ್. ಸೊ ನಮಗೆ ಇವೆರಡೂ ಭಾಳಷ್ಟು ಒಂದು ಕೆಟ್ಟ ಒಂದು ಸಂಗತಿನ ಕೊಡುವಂಥದ್ದಿದು. ಸೊ ಈ ವಿಚಾರದಲ್ಲಿ ನಾನು ಆಲ್ರೆಡಿ ಒಂದು ಹ್ಯಾಶ್ಟ್ಯಾಗ್ ಆರಂಭಿಸಿ ನಾನು ಶುರು ಮಾಡಿಬಿಟ್ಟಿದ್ದೀನಿ. ಸೊ ತಮ್ಮ ಮುಂದೆ ಇದ್ರದ್ದೊಂದು ಪ್ರಯತ್ನನ, ಒಂದು ಪ್ರೋಗ್ರೆಸ್ನ ನಾನು ಇವತ್ತಿನ ದಿನ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವತಂತ್ರ ದಿನಾಚರಣೆ 78 ವರ್ಷ ಆಯಿತು. 79ನೇ ವರ್ಷಕ್ಕೆ ಇರ್ತಾ ಇದ್ದೀವಿ ನಾವು. ಸೊ ಏನಾದರೂ ಮಾಡಬೇಕಲ್ವಾ? ಸೊ ಸುಮ್ಮನೆ ಕೂತ್ಕೊಂಡಿದ್ರೆ ಗೌರ್ಮೆಂಟ್ ಮಾಡಲಿ, ಅವ್ರು ಮಾಡಲಿ, ಇವ್ರು ಮಾಡಲಿ, ನಮ್ಮ ಕಡೆಯಿಂದ ನಾವು ಮಾಡಬೇಕು, ನಮ್ಮ ಪ್ರಯತ್ನ ಇರಲೇಬೇಕು. ಸೊ ಹಾಗಾಗಿ ನನ್ನ ಪ್ರಯತ್ನ ಖಂಡಿತ ಇದೆ. ನಾನು ಶುರು ಮಾಡಿಬಿಟ್ಟಿದ್ದೀನಿ. ನೀವುಗಳೆಲ್ಲ ಶುರು ಮಾಡ್ಕೊಳ್ಳಿ. ನಿಮಗೆ ನೀವು ಶುರು ಮಾಡಿ ಯಾವ ಥರ ಚೇಂಜ್ ಆಗ್ತೀರಾ ಅಂತಂದ್ಬಿಟ್ಟು ಅಂತ ಒಂದು ಸ್ಫೂರ್ತಿ. ಓದಿಸ್ತೀರಾ, ಓದಿಲ್ದಿರಾ ಇಲ್ವಾ, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ. ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಇಲ್ಲ ಎಲ್ಲ ಬಂದು ನನ್ನ ಜೊತೆ ಸೇರ್ಕೋತೀರಾ, ಬನ್ನಿ ಸೇರ್ಕೊಳ್ಳಿ. ದಯವಿಟ್ಟು ನನ್ನ ವೆಬ್ಸೈಟಿಗೆ ಹೋಗಿ, ಅನಿತಾ ಫೌಂಡೇಶನ್, ANITA, ANATHA ಅಲ್ಲ, ANITA, ಅನಿತಾ ಫೌಂಡೇಶನ್, FOUNDATION foundation.in ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ವೆಬ್ಸೈಟ್ಗೆ ಹೋಗಿ. ನಿಮ್ಗೆ ಹಂಗೂ ದುಡ್ಡು ಕೊಡಬೇಕು ಅಂತಂದರೆ ಬನ್ನಿ, ವೆಬ್ಸೈಟಿನಲ್ಲಿ ಡೊನೇಟ್ ಅಂತ ಇದೆ, ಒಂದು ಬಟನ್ ಪ್ರೆಸ್ ಮಾಡಿ, QR ಕೋಡ್ ಸಿಗುತ್ತೆ. ನಿಮಗೆ ಏನು ಬೇಕಾದರೂ ಕಳಿಸಿ. ಇನ್ನೂ ಜಾಸ್ತಿ ಕೊಡಬೇಕು ಅಂತಂದರೆ ಅಲ್ಲಿ ಒಂದು ಟೆಲಿಫೋನ್ ನಂಬರ್ ಇದೆ, ದಯವಿಟ್ಟು ಅಲ್ಲಿಗೆ ಪ್ರಯತ್ನ ಮಾಡಿ. ಅಥವಾ ನನಗೊಂದು ಇಮೇಲ್ ಕಳಿಸಿ, ನಾನೇ ಖುದ್ದಾಗಿ ನಿಮ್ಮ ಹತ್ರ ಬಂದು ಆ ATG ಸರ್ಟಿಫಿಕೇಟ್ ಏನಿದೆ ಅದನ್ನು ನಿಮ್ಗೆ ತಲುಪಿಸ್ತೀನಿ. ಇನ್ಕಮ್ ಟ್ಯಾಕ್ಸ್ ಫ್ರೀ. ಎಲ್ಲರೂ ಸೇರ್ಕೊಳ್ಳಿ, ಇಂಡಿಯನ್ ಬದಲಾಯಿಸೋಣ, ಬನ್ನಿ.
ಆದಷ್ಟು ಮುಂದೆ ನಾವು ಹೋಗ್ತಾ ಇರೋಣ. ಆಮೇಲೆ ಕನಕಪುರ ಗೋಶಾಲೆ ಶುರುವಾಗುವಾಗ ನಾನು ಪರಮ್ ಅವ್ರನ್ನ ಕರೆದು ಕಲಾ ಮಾಧ್ಯಮದಲ್ಲಿ ಇದನ್ನು ರೆಕಾರ್ಡ್ ಮಾಡಿಸೋಣ ಅಂತ ಇದ್ದೀನಿ. ಮತ್ತು ಇನ್ನೊಂದಷ್ಟು ಜನ ಬರ್ತಾರೆ ಈ ವಿಚಾರಕ್ಕೆ. ಸೊ ತಾವುಗಳು ಬರ್ಬೋದು. ವಿ ವಿಲ್ ಕೀಪ್ ಎ ಓಪನ್ ಡೇ ಅಲ್ಲಿ. ಒಂದು ಸ್ವಲ್ಪ ದೊಡ್ಡ ಫಾರ್ಮೇ ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮೋರ್ ದೆನ್ ವೆಲ್ಕಮ್. ಇದು ಎಲ್ಲರೂ ನಿಮ್ಮಗಳ ಪ್ರಾಜೆಕ್ಟ್ ಆಗಲಿ, ನಿಮ್ಮಗಳ ಒಂದು ಸಂತೋಷ, ಒಂದು ಅತ್ಯದ್ಭುತವಾದಂಥ ಒಂದು ಪ್ರೋಗ್ರೆಸಿವ್ ಸೊಸೈಟಿನ ನಾವು ಕ್ರಿಯೇಟ್ ಮಾಡೋಣ. ಸೇರ್ಕೊಳ್ಳಿ, ಬನ್ನಿ, ನಿಮ್ಮೊಂದಿಗೆ ನಾನು ಇದ್ದೀನಿ. ದಯವಿಟ್ಟು ನನ್ನನ್ನು ಸೇರಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ದಿನ ಆದಷ್ಟು ಒಳ್ಳೊಳ್ಳೆ ಅಭಿಯಾನಗಳು ನಡೀಲಿ ಅಂತ ಹಾರೈಸ್ತಾ ಅಥವಾ ಆಶಿಸ್ತಾ ನಾನು ಇವತ್ತಿನ ದಿನ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ. ಧನ್ಯವಾದ. ಮತ್ತೊಂದು ವೀಡಿಯೋ ಹೊತ್ತಿಗೆ ಬರ್ತೀನಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು.